ಬಾರತ ಆಡು ನೀನು. ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ, ಬ್ಯಾಗ್ ಸೇರಿದಂತೆ ವಿವಿಧ ಕಲಿಕಾ ಸಾಮಗ್ರಿಗಳು, ಸಿಹಿ ಹಂಚಿ ವಿತರಿಸಲಾಯಿತು. 13 ವರ್ಷಗಳಿಂದ ಹುಟ್ಟುಹಬ್ಬವನ್ನು ಯಾವುದೇ ಆಡಂಬರವಿಲ್ಲದೆ ಆಚರಿಸುತ್ತಿರುವ ಪುಟ್ಟು ಅಂಜನಪ್ಪ ಅವರ ಅಭಿಮಾನಿಗಳು ಪಟಾಕಿ, ಬಂಟಿಂಗ್ ಹಾಗೂ ಬ್ಯಾನರ್ಗಳಿಗೆ ಖರ್ಚು ಮಾಡುವ ಹಣವನ್ನು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಬಳಸುವ ಮೂಲಕ ಮಾದರಿಯಾಗಿದ್ದಾರೆ. ನೀವು ಕಾಣ್ತಾ ಇಲ್ಲ. ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ಎಂಬ ಸಂದೇಶದೊಂದಿಗೆ ನಡೆದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಳಮಾಚನಹಳ್ಳಿ ಮುನ್ರಾಜ್, ಇತ್ತೀಚೆಗಷ್ಟೇ ಬೆಳ್ಳೂಟಿ ಗೇಟ್ನ ಗುಟ್ಟು ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ತಾಲೂಕಿನಾದ್ಯಂತ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಪುಟ್ಟು ಅಂಜನಪ್ಪ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಉತ್ತೇಜನ ನೀಡುತ್ತಿದ್ದಾರೆ ಎಂದು ಹೇಳಿದರು. ಸರ್ಕಾರಿ ಶಾಲಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ನೆರವಾಗುವ ಉದ್ದೇಶದಿಂದ ಕಲಿಕಾ ಸಾಮಗ್ರಿ ವಿತರಿಸಿರುವುದು ಶ್ಲಾಘನೀಯ ಎಂದರು. ನಮಸ್ಕಾರ. ನಿಮ್ಮ ನೆಚ್ಚಿನ ನಾಯಕರಾದ ಅಂಜನಪ್ಪ ಪುಟ್ಟೂರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಆರೋಗ್ಯ, ಆಯುಸ್ಸು, ಇನ್ನೂ ಹೆಚ್ಚಿನ ಮುಂದಿನ ದಿನಗಳ ಅಧಿಕಾರ ಸಿಗಲಿ ಎಂದು ದೇವರ ಆಶೀರ್ವಾದ ಅವರ ಮೇಲೆ ಇರಬೇಕೆಂದು ಬೇಡಿಕೊಳ್ಳುತ್ತೇವೆ. ಹಾಗೂ ಸುಮಾರು 15 ವರ್ಷಗಳಿಂದ ಅವರು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಮೊನ್ನೆ ನಡೆದಂಥ ಪ್ರತಿಭಾ ಪುರಸ್ಕಾರ, ಸುಮಾರು 15 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಮಾಡ್ತಂಥ ಕಾರ್ಯಕ್ರಮಗಳು, ಸುಮಾರು 500 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಪ್ರಶಸ್ತಿ ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ. ಹಾಗೂ ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಮುಖಂಡರು ಹಾಗೂ ನಮ್ಮ ಶಿಕ್ಷಕರು ಈ 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಅಂದ್ರೆ ನಾಳೆ ಶಿಡ್ಲಘಟ್ಟದಲ್ಲೆಲ್ಲ ಫಂಕ್ಷನ್ ಇದೆ, ಅದಕ್ಕೆ ಇವತ್ತೇ ಮಾಡ್ತಾ ಇದ್ರೆ ಎಲ್ಲ ಕಡೆನೂ ಹೌದು ಕಾರ್ಯಕ್ರಮ, ಹೆಚ್ಚಿನ ಕಾರ್ಯಕ್ರಮವಿದೆ, ಅದರಿಂದ ಇವತ್ತೇ ಮಾಡ್ತಾ ಇದ್ರೆ. ಇಲ್ಲಿ ಮಳಮಾಚನಹಳ್ಳಿಯಲ್ಲಿ ಎಷ್ಟು ಶಾಲೆಗಳು ಕೊಡ್ತಾ ಇದ್ದಾರೆ ಸರ್? 2 ಶಾಲೆಗಳಿಗೆ. ಏನೇನು ಕೊಡ್ತಾ ಇದ್ದಾರೆ? ಈಗ ನೋಟ್ಬುಕ್, ಬ್ಯಾಗು, ಪೆನ್ನು ಎಲ್ಲ ವಿತರಣೆ ಮಾಡ್ತಾ ಇದ್ರೆ. ಸಿಹಿ ಎಲ್ಲ ಹೌದೌದು. ನಾಳೆ ಹಬ್ಬ ಇದೆಯಲ್ಲ, ನಾಳೆ ರಜೆ ಇರುತ್ತೆ ಸ್ಕೂಲ್, ಅದಕ್ಕೆ ಇವತ್ತೇ ಎಲ್ಲ ವಿತರಣೆ ಮಾಡ್ತಾ ಇದ್ರೆ. ಕಾಂಗ್ರೆಸ್ ಮುಖಂಡ ಸಂತೋಷ್ ಮಾತನಾಡಿ, ಪುಟ್ಟು ಅಂಜನಪ್ಪ ಅವರು ಕಳೆದ 13 ವರ್ಷಗಳಿಂದ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದರ ಜೊತೆಗೆ ಸಾಮೂಹಿಕ ವಿವಾಹ, ಆರೋಗ್ಯ ಶಿಬಿರ ಸೇರಿದಂತೆ ಹಲವು ಸಮಾಜ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಜನಸೇವೆ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಇಲ್ಲಿ ಸೇರುವ ಎಲ್ಲ ಮಕ್ಕಳಿಗೂ ಹಾಗೂ ಗುರುಗಳಿಗೂ ಹಾಗೂ ಪುಟ್ಟು ಅಂಜನಪ್ಪ ಅಭಿಮಾನಿಗಳಿಗೂ ನಮಸ್ಕಾರಗಳು. ಈ ದಿನ ನಮ್ಮೆಲ್ಲರ ನೆಚ್ಚಿನ ಪುಟ್ಟು ಅಂಜನಪ್ಪನವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ನಿಮ್ಮೆಲ್ಲರ ಜೊತೆ ಆಚರಿಸ್ತಾ ಇರೋದು ನಮಗೂ ಬಹಳ ಸಂತೋಷ. ಪುಟ್ಟು ಅಂಜನಪ್ಪನವರು ಸತತವಾಗಿ 13 ವರ್ಷಗಳಿಂದ ಈ ಭಾಗದ SSLC PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದಂತಹ ಮಹೋನ್ನತ ಕಾರ್ಯಕ್ರಮ ನೀಡುತ್ತಾ ಪ್ರತಿಭೆಗಳನ್ನು ಗುರುತಿಸಿ ವಿಶೇಷವಾದ ಬಹುಮಾನ ನೀಡುತ್ತಾ ಅವರಿಗೆ ಉತ್ತೇಜನ ನೀಡುತ್ತಾ ಸ್ಫೂರ್ತಿಯಾಗಿ ನಿಂತಿರ್ತಾರೆ. ಅದೇ ರೀತಿ ಈ ಭಾಗದ ನೂರಾರು ದೇವಸ್ಥಾನಗಳಿಗೆ ಆರ್ಥಿಕ ಧನ ಸಹಾಯ ಮಾಡ್ತಾ 30ಕ್ಕೂ ಹೆಚ್ಚು ಆರೋಗ್ಯ ಶಿಬಿರಗಳು ಮಾಡಿ ಸಾವಿರಾರು ಜನಗಳಿಗೆ ಉಚಿತ ಆಪರೇಷನ್ಗಳು ಮಾಡಿಸಿ ಅವರ ಮನಸ್ಸಲ್ಲಿ ದೇವರಾಗಿ ನಿಂತಿರ್ತಾರೆ. ಅಂತ ವ್ಯಕ್ತಿ ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ. ಆಯುಷು, ಆರೋಗ್ಯ, ಅಧಿಕಾರ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡೋಂಥ ಅವಕಾಶ ಕಲ್ಪಿಸ್ಲಿ ಅಂತ ಕೇಳ್ಕೊಳ್ತಾ ಇದೇ ವೇಳೆ ಮಾತನಾಡಿದ ರಮೇಶ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪುಟ್ಟು ಅಂಜನಪ್ಪ ಅವರ ಸಮಾಜ ಸೇವೆ ಅಪಾರವಾಗಿದ್ದು, ಅವರ ಸೇವಾ ಕಾರ್ಯಗಳಿಂದ ಪ್ರೇರಣೆ ಪಡೆದು ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ಏನಿವತ್ತು ನಮ್ಮ ಪುಟ್ಟು ಅಂಜನಪ್ಪನವರು ಜನ್ಮದಿನ ಆಚರಣೆ ಮಾಡ್ತಾ ಇದ್ರಿ. ಆ ಹುಟ್ಟುಹಬ್ಬದಕ್ಕೋಸ್ಕರವಾಗಿ ನಮ್ಮೂರು ಈ ಮಳಮಾಚನಹಳ್ಳಿ ಗ್ರಾಮಸ್ಥರಲ್ಲಿ ಮಕ್ಕಳಿಗೊಂದು ಏನಾದರೂ ಒಂದು ಅವ್ರ ಕಡೆಯಿಂದ ಕೊಡ್ಬೇಕಂತೇಳಿ ಈ ಬುಕ್ಸು, ಬ್ಯಾಗು, ಪೆನ್ನನ್ನು ವಿತರಣೆ ಮಾಡ್ತೇನೆ. ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆಯದಾಗಿ. ಹುಟ್ಟುಹಬ್ಬದ ಸಂಭ್ರಮಕ್ಕೆ ಆಡಂಬರಕ್ಕಿಂತ ಸಮಾಜ ಸೇವೆಗೆ ಆದ್ಯತೆ ನೀಡಿರುವ ಪುಟ್ಟು ಅಂಜನಪ್ಪ ಅವರ ಅಭಿಮಾನಿಗಳ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.
ಎಸ್ಡಿಎಂಸಿ ಅಧ್ಯಕ್ಷರು ಮುನಿಸ್ವಾಮಿಗೌಡ, ಮುಖ್ಯ ಶಿಕ್ಷಕ ಅಹಲ್ಯ ಜಿಎನ್, ಶಿಕ್ಷಕರು ಮಂಜುಳಾ ಎಚ್ವಿ, ವೀಣಾ ಜೈ, ನಾರಾಯಣಪ್ಪ, ಕಿರಣ್, ವೆಂಕಟೇಶ್, ಪ್ರಜ್ವಲ್, ನಿತಿನ್, ಶಂಕರ್, ನಾರಾಯಣಸ್ವಾಮಿ ಹಾಗೂ ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಹಾಜರಿದ್ದರು. ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ.